ಒಂದನೊಂದು ಕಾಲದಲ್ಲಿ ದೇವಲೋಕದಲ್ಲಿ ಮಹಾ ತಪಸ್ಸಿನಲ್ಲಿ ಲೀನನಾಗಿದ್ದ ಗಣಪತಿ ದೇವರು ಬುದ್ಧಿ ಜ್ಞಾನ ಮತ್ತು ವಿಜ್ಞಾನಗಳ ದೇವನಾಗಿದ್ದ ಈ ಗಜಮುಖನಿಗೆ ಎಲ್ಲರೂ ಅತ್ಯಂತ ಗೌರವ ನೀಡುತ್ತಿದ್ದರು. ಆದರೆ ಒಂದು ದಿನ ದೇವತೆಗಳು ಮತ್ತು ಋಷಿಗಳು ಗಣೇಶನಿಗೆ ಒಂದು ಉತ್ತಮ ವಾಹನ ಬೇಕೆಂದು ತೀರ್ಮಾನಿಸಿದರು. ಯಾಕೆಂದರೆ ಎಲ್ಲಾ ದೇವತೆಗಳು ತಮ್ಮದೇ ಆದ ಶಕ್ತಿಶಾಲಿ ವಾಹನಗಳನ್ನು ಹೊಂದಿದ್ದರು. ಅದೇ ಸಮಯದಲ್ಲಿ ಒಂದು ದೊಡ್ಡ ರಾಕ್ಷಸನು ಗಜಮುಖಾಸುರ ಎಂಬವನು ತಪಸ್ಸು ಮಾಡಿ ಬೃಹತ್ ರೂಪದ ಶಾಪಿತ ಗಂಧರ್ವನಾಗಿಬಿಟ್ಟಿದ್ದ. ಅವನು ಎಲ್ಲವನ್ನೂ ನಾಶಮಾಡುತ್ತಿದ್ದ. ಗಣೇಶನು ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದ. ಆಗ ಗಜಮುಖಾಸುರ ಕ್ಷಮೆ ಯಾಚಿಸಿ, ಪ್ರಭು, ನನಗೆ ಶಾಪವಿದೆ. ನೀವು ನನ್ನ ಮೇಲೆ ವಿಜಯವನ್ನು ಸಾಧಿಸಿದರೆ ನಾನು ನಿಮ್ಮ ವಾಹನವಾಗಬೇಕು. ದಯವಿಟ್ಟು ನನ್ನನ್ನು ನಿಮ್ಮ ಸೇವೆಗೆ ತೆಗೆದುಕೊಳ್ಳಿ. ಗಜಮುಖಾಸುರನನ್ನು ಮೋಡವಂತಿಕೆಗಳಿಂದ ಗಣೇಶನು ಒಂದು ಸಣ್ಣ ಮೂಷಕನ ರೂಪಕ್ಕೆ ತರುವ ಮೂಲಕ ಅವನ ಅಹಂಕಾರವನ್ನು ಕುಂದಿಸಿದರು. ಆಗಿನಿಂದ ಅವನು ಮೂಷಕನಾಗಿ ಪರಿವರ್ತನೆಯಾಯಿತು ಮತ್ತು ಗಣೇಶನನ್ನು ತನ್ನ ದೇವನೆಂದು ಭಕ್ತಿಯಿಂದ ಸೇವೆ ಮಾಡುವಂತೆ ಪ್ರಾರ್ಥನೆ ಮಾಡುತ್ತಾ ಉಳಿದ. ಈ ಸಂಬಂಧವು ಸಾಮಾನ್ಯವಲ್ಲ. ಇದರಲ್ಲಿ ಒಂದು ದಾರ್ಶನಿಕ ಅರ್ಥ ಇದೆ. ಗಣೇಶನು ಜ್ಞಾನ ಮತ್ತು ವಿವೇಕದ ದೇವತೆ. ಮೂಷಕನು ಒಮ್ಮೆ ದುರಾಶೆ, ಅಹಂಕಾರ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತಿದ್ದ. ಆದರೆ ಗಣೇಶನು ಅವನನ್ನು ತಮ್ಮ ಕಡೆಯತ್ತ ಸೆಳೆದು ಆ ದುರ್ಗುಣಗಳನ್ನು ತನ್ನ ನಿಯಂತ್ರಣಕ್ಕೆ ತಂದರು. ಈ ಮೂಲಕ ಗಣೇಶನು ನಮಗೆ ಹೇಳುತ್ತಾರೆ, ಜ್ಞಾನವು ಅಜ್ಞಾನವನ್ನು ನಿಗ್ರಹಿಸಬೇಕು. ಮೂಷಕನು ಭೂಮಿಯೊಳಗೆ ತೀವ್ರವಾಗಿ ತೋಡು ಮಾಡುತ್ತಾನೆ. ಇದು ಜ್ಞಾನಕ್ಕಾಗಿ ಪರಿಶ್ರಮದಿಂದ ಹುಡುಕಾಟ ಮಾಡುವ ಸಂಕೇತ. ಗಣೇಶನು ಮೂಷಕದ ಮೇಲೆ ಕುಳಿತಿರುವುದರಿಂದ ಜ್ಞಾನವು ಪ್ರತಿಯೊಂದು ಕೋಣೆಯೊಳಗಿನ ಸತ್ಯವನ್ನು ಅನಾವರಣಗೊಳಿಸಬಹುದು ಎಂಬ ಅರ್ಥವಿದೆ. ಈ ಕಥೆಯ ಮೂಲಕ ನಮಗೆ ತಿಳಿಯುವುದು ನಾವು ನಮ್ಮ ಅಹಂಕಾರ, ದುರಾಶೆ ಮತ್ತು ಅಜ್ಞಾನವನ್ನು ನಿಯಂತ್ರಣದಲ್ಲಿ ಇಟ್ಟರೆ ಮಾತ್ರ ದೇವತ್ವವನ್ನು ಗಳಿಸಬಹುದು. ಗಣೇಶ ಮತ್ತು ಮೂಷಕನ ಸಂಬಂಧವು ಭಕ್ತಿಯೊಂದಿಗೆ ಜ್ಞಾನವನ್ನು ಹೇಗೆ ಒಟ್ಟಿಗೆ ಬೆರೆಸಬಹುದು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ. ಈ ಕಥೆಯು ನಿಮ್ಮ ಹೃದಯದಲ್ಲಿ ಒಂದು ಹೊಸ ಬೆಳಕನ್ನು ತರಲಿ. ಗಣಪತಿ ಬಪ್ಪಾ ಮೋರ್ಯ. ನೀವು ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಬೇಕೆಂದು ಹಂಬಲಿಸುತ್ತಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.